ನಮ್ಮ ಜೊತೆ ಯತ್ನಾಳ್ ಅವರು ಇದ್ದಾರೆ, ಬನ್ನಿ ಮಾತನಾಡೋಣ. ಸರ್, ಈಗಷ್ಟೇ ಬಜೆಟ್ ಮುಗಿಸಿದ್ದಾರೆ ಸಿಎಂ ಅವರು. ಬಜೆಟ್ಗೆ ನಿಮ್ಮ ರಿಯಾಕ್ಷನ್? ಇದು ಒಂದು ಮುಸ್ಲಿಂ ಪರವಾಗಿರುವಂಥ ಬಜೆಟ್ಟು. ಮುಸ್ಲಿಮರನ್ನು ಹಿಂದೂಗಳ ವಿರುದ್ಧ ಪ್ರಚೋದನೆ ಮಾಡಲಿಕ್ಕೆ, ನಮ್ಮ ಹಿಂದೂಗಳನ್ನು, ಹಿಂದೂ ಹೆಣ್ಮಕ್ಕಳ ಮೇಲೆ ಆತ್ಮರಕ್ಷಣೆ ಅನ್ನುವಂಥ ನೆಪದಿಂದ ನಮ್ಮ ಹಿಂದೂ ಸಮಾಜದ ಮೇಲೆ ಪ್ರಹಾರ ಮಾಡುವಂಥ ಉದ್ದೇಶ ಇಟ್ಟುಕೊಂಡು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಮುಸ್ಲಿಂ ಯೋಜನೆಗಳೇ ಕೊಟ್ಟಿದ್ದಾರೆ. ಬರೀ ವಕಫದ ಕಾಂಪೌಂಡ್ ಕಟ್ಟಲಿಕ್ಕೆ 150 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದರ ಮೊರಾರ್ಜಿ ದೇಸಾಯಿ ಶಾಲೆಗಳು, ಮದ್ರಸಾಗಳ ಇದ್ರನ್ನೇ ಏನು ಆಧುನೀಕರಣ ಮಾಡಲಿಕ್ಕೆ ಮದ್ರಸಾಗಳಿಗೆ ಕಂಪ್ಯೂಟರ್ ಕೊಡೋದು, ಅವರಿಗೆ ವಿಶೇಷವಾದಂಥ ಕೆಲವೊಂದು ಪರಿಕರಗಳನ್ನು ಕೊಡೋದು. ಅಂದರೆ ಏನು, ಮದ್ರಸಾದಲ್ಲಿ ಏನು ಕಲಿಸ್ತಾರೆ? ಧರ್ಮ ಬಿಟ್ಟರೆ ಏನೂ ಕಲಿಸೋದೇ ಇಲ್ಲ. ಅವ್ರ ಕುರಾಣದಲ್ಲಿ ಅದು ಸೂರ್ಯನ ಸುತ್ತ ಭೂಮಿ ತಿರುಗ್ತದೋ, ಭೂಮಿ ಸುತ್ತ ಸೂರ್ಯ ತಿರುಗ್ತದೋ ಅದೇ ಗೊತ್ತಿಲ್ಲ ಅಂತ ಟೆಕ್ನಾಲಜಿ ಇರೋಂಥದಕ್ಕೆ ಇವ್ರು ಕೊಡ್ತಾರಂದ್ರೆ ಮತಾಂಧ್ರನ ಹೆಚ್ಚು ಮಾಡೋದು, ಕೋಮುಗಲಭೆಗಳನ್ನು ಸೃಷ್ಟಿ ಮಾಡುವಂಥ ಬಜೆಟ್ನಲ್ಲಿ ಸೇರಿದೆ.